ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ, 1-2 ಗೆಡ್ಡೆ ಬೆಳ್ಳುಳ್ಳಿ, 4 ಹಸಿರು ಮೆಣಸಿನಕಾಯಿ, ಟೊಮೆಟೊ, ಸಾಂಬಾರು ಸೊಪ್ಪು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಗೋಡಂಬಿ, ಒಂದು 20 ಗೋಡಂಬಿ. ಇಷ್ಟೊತ್ತಿಗೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು. ಫಸ್ಟು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿದೆ. ನೆಕ್ಸ್ಟು ಈರುಳ್ಳಿ ಹಾಕ್ತೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಇಷ್ಟನ್ನು ಒಂದು 2-3 ನಿಮಿಷ ಫ್ರೈ ಮಾಡ್ಕೊತೀನಿ. ತುಂಬ ಇನ್ನು ಬ್ರೌನಿಷ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಅದು ಸುಂಡಿದ್ರೆ ಸಾಕು, ಅಂದರೆ ಸ್ವಲ್ಪ ಬಾಡಿದ್ರೆ ಸಾಕಷ್ಟೇ. ಆ ಬಾಡಾದಮೇಲೆ ನೆಕ್ಸ್ಟ್ ಇನ್ನೇನು ಐಟಮ್ ಹಾಕ್ಕೊಬೇಕು ಅದನ್ನ ಹಾಕೋಬೇಕು. ಮತ್ತು ಗೀ ರೈಸ್ ಮಾಡೋದು ತುಂಬ ಈಸಿ. ಜಾಸ್ತಿ ಏನು ಐಟಮ್ ಹಾಕೋಂಗಿಲ್ಲ, ಮಸಾಲೆ ಹಾಕೋಂಗಿಲ್ಲ, ಸ್ಪೈಸಸ್ ಹಾಕೋಂಗಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಮೈಲ್ಡಾಗಿರುತ್ತೆ. ಮಕ್ಕಳುಗಳಿಗೆ ಸಮೇತ ತಿನ್ನಿಸ್ಬೋದು. ಖಾರ ತಿಂದಿರೋಂಥ ಮಕ್ಕಳುಗಳಿರ್ತಾರಲ್ಲ, ಅವ್ರಿಗೆ ಕೂಡ ತಿನ್ನೋಕೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ನೋಡಿ, ಒಂದೇ ಒಂದು ಚಿಕ್ಕ ಟೊಮೆಟೊ ಮತ್ತು ಸಾಂಬಾರು ಸೊಪ್ಪು ಹಾಕಿದ್ದೀನಿ. ಇವಾಗ ಇದೆಲ್ಲದನ್ನು ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿದ್ಮೇಲೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕ್ಕೊತೀನಿ. 4 ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ, ಅಂದರೆ ಜಾಸ್ತಿ ಉಪ್ಪು ಹಾಕ್ಬಾರ್ದು. ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ನಾವು ಯಾವ್ದಾದ್ರು ಒಂದು ಗ್ರೇವಿ ಯೂಸ್ ಮಾಡ್ತೀವಲ್ವ, ಅಂದರೆ ಕುರ್ಮಾ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಚಿಕನ್ ಫ್ರೈ ಯೂಸ್ ಮಾಡ್ತೀವಲ್ವ, ಎರಡದು ಉಪ್ಪಿನಂಶ ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಲ್ಲ. ಆ ನೀರು ಕುದಿ ಬಂದಮೇಲೆ ಅದಕ್ಕೆ ಒಂದು 2 ಗ್ಲಾಸ್ ಅಕ್ಕಿನ ತೊಳ್ಕೊಂಬಿಟ್ಟು ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ಹೊಡ್ಸಿದ್ದೀನಿ. ಕುಕ್ಕರ್ ವಿಷಲ್ ಪ್ರೆಷರ್ ಹೋಗೋಕ್ಕಿಂತ ಸ್ವಲ್ಪ ಮುಂಚೆ ತೆಗ್ದಿದ್ದೀನಿ ನಾನು, ಇಲ್ಲಾಂದ್ರೆ ಅನ್ನ ಮೆತ್ಕಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಉದ್ದುದ್ರಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದ್ರ ಜೊತೆಗೆ ಚಿಕನ್ ಫ್ರೈ ಕೂಡ ಮಾಡಿದ್ದೆ ನಾನು ಇವತ್ತು. ಅದ್ರ ರೆಸಿಪಿ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಹೋಗ್ಬಿಟ್ಟು ಅದ್ರ ರೆಸಿಪಿ ಕೂಡ ನೋಡ್ಕೊಳ್ಳಿ. ಗ್ರೀನ್ ಚಿಕನ್ ಫ್ರೈಗೆ ಗೀ ರೈಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ.